ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೌಮ್ಯಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಷಯ ಏನಂದರೆ, ನಮ್ಮಮ್ಮ ಇವತ್ತು ಬೀಟ್ರೂಟ್ ಮತ್ತು ಕ್ಯಾರೆಟ್ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ರು. ಹಾಗಾಗಿ ಅದನ್ನೆಲ್ಲ ತುರ್ಕೊಂಡು ಜಾರ್ಗೆ ಹಾಕ್ತಾ ಇದ್ದಾರೆ. ಮತ್ತು ಬೀಟ್ರೂಟಿಂದ ರಕ್ತ ಇಲ್ದಿರೋರಿಗೆ ರಕ್ತ ಸಿಗುತ್ತೆ. ಸ್ವಲ್ಪ ಯಾರಿಗೆ ರಕ್ತ ಇರಲ್ವೋ, ಸ್ವಲ್ಪ ಕಡಿಮೆ ಇರುತ್ತೋ ಅವರೆಲ್ಲ ಅದನ್ನ ಮಾಡ್ಕೊಂಡು ಕುಡಿಬೇಕು ಅಂತ ಭಾವಿಸ್ತಿದ್ದೀನಿ. ಅದು ಎಷ್ಟು ಜಾರು ಹೇಗಿರುತ್ತೆ ಅಂದರೆ, ನನಗೆ ಇಷ್ಟೋ ತನಕ ಮಾತಾಡಿದ್ದು ವಾಯ್ಸಲ್ಲಿ ನನ್ನ ಮಗಳು. ಸೊ ಹೇಗೆ ಮಾತಾಡ್ತಾಳೆ ನೋಡೋಣ ಅಂದೆ. ಆವಾಗ ಕೂಡ ನಾನು ಸ್ವಲ್ಪ ಮಾತಾಡ್ತೀನಿ ಅಂದ್ಬಿಟ್ಟು ವಾಯ್ಸ್ ರೆಕಾರ್ಡ್ ಮಾಡ್ತಾಯಿದ್ಲು. ಸೊ ಹಾಗಾಗಿ ಅವಳು ಕೊಟ್ಟಿದ್ದೆ. ಕ್ಯಾರೆಟ್ ಮತ್ತು ಬೀಟ್ರೂಟ್ ತುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ವಿ. ಜ್ಯೂಸ್ ಮಾಡೋ ಜಾರ್ಗೆ ಹಾಕ್ಕೊಂಡಿದ್ವಿ. ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ ಅಡುಗೆ ಮನೆಗೆ. ಸೊ ಎಷ್ಟು ಚೆನ್ನಾಗಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಲ್ವಾ, ರೆಡ್ ಆ್ಯಂಡ್ ಆರೆಂಜ್ ಕಾಂಬಿನೇಷನ್. ಮಿಕ್ಸಿನಲ್ಲಿ ರುಬ್ಕೊತಾ ಇದ್ದೀನಿ ಇವಾಗ. ಸೊ ರುಬ್ಕೊಳ್ತಾ ಇದ್ದೀನಿ. ಇದು ಏನಕ್ಕಪ್ಪ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಬ್ಲಡ್ ಕಮ್ಮಿ ಇರೋರಿಗೆ. ಸೊ ನಾನು ಇವತ್ತು ಮಾಡ್ತಾ ಇರಲಿಲ್ಲ. ನನ್ನ ಮಗಳು ತಲೆ ಸುತ್ತು ಮತ್ತು ನಮ್ಮ ಮನೆಯವರು ತಲೆ ಸುತ್ತು ಅಂದರು. ಸೊ ಯಾಕೆ ಅಂತ ಕೇಳ್ಬೇಕಾದ್ರೆ ಬ್ಲಡ್ ಕಮ್ಮಿ ಇದೆ ಅಂತ ಅಂದರು. ಸೊ ಹಾಗಾದರೆ ಕ್ಯಾರೆಟು ಮತ್ತು ಬೀಟ್ರೂಟ್ ಇದೆ ಮನೇಲಿ, ಜ್ಯೂಸ್ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ನಾನು ಮಾರ್ನಿಂಗ್ ಎದ್ದ ತಕ್ಷಣವೇ ಜ್ಯೂಸ್ ಮಾಡೋಕ್ಕೆ ರೆಡಿ ಮಾಡಿದೆ. ಸೊ ನನ್ನ ಕಿರಿ ಮಗಳು ಕುಡಿಯೋಲ್ಲ ಅಂತ ಅಂದ್ಲು. ನನ್ನ ದೊಡ್ಡ ಮಗಳು ಮತ್ತು ನಾನು ನಮ್ಮ ಮನೆಯವರು 3 ಜನನೂ ಕುಡಿಯೋಣ ಅಂತ ಅಂದ್ಬಿಟ್ಟು 3 ಲೋಟಕ್ಕೆ ಹಾಕ್ತಾಯಿದ್ದೆ. ಸೊ ಅದು ಗಟ್ಟಿ ಇರೋದ್ರಿಂದ ಸ್ವಲ್ಪ ಅದು ಗ್ರೈಂಡ್ ಮಾಡಿರೋದು ನಾವು ಸೋಯಿಸ್ಕೊಳ್ಳಲ್ಲ ಅಲ್ವಾ, ಡೈರೆಕ್ಟ್ ಹಂಗೆ ಕುಡಿಯೋದ್ರಿಂದ ಸೊ ಸ್ವಲ್ಪ ಗಟ್ಟಿ ಇರುತ್ತೆ. ಅದನ್ನ ಸ್ವಲ್ಪ ಹಾಲು ಅಥವಾ ನೀರು ಏನಾದರೂ ಹಾಕ್ಕೊಂಡು ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು. ಅದಕ್ಕೆ ಶುಗರ್ ಬೇಕಾದ್ರೆ ಹಾಕೋತಾರೆ ಕೆಲವರು, ಬೆಲ್ಲ ಅಥವಾ ಬೀಟ್ರೂಟು ಮತ್ತು ಕ್ಯಾರೆಟ್ ಸ್ವೀಟ್ ಇರೋದ್ರಿಂದ ನಾನು ಸ್ವಲ್ಪ ಜೇನುತುಪ್ಪ ಸೇರಿಸ್ಕೋತೀನಿ ಅಷ್ಟೇ. ಅವ್ರವ್ರ ಆಪ್ಷನ್ ಬಿಟ್ಟಿದ್ದದು. ಸೊ ಬೀಟ್ರೂಟ್ ಜ್ಯೂಸ್ ರೆಡಿ ಆಯಿತು. 3 ಲೋಟ ಆಯಿತು. ಒಂದು ಚಿಕ್ಕ ಬೀಟ್ರೂಟ್ ಮತ್ತು ಒಂದು ಚಿಕ್ಕ ಕ್ಯಾರೆಟ್ ಎರಡರಿಂದನೇ 3 ಲೋಟ ಜ್ಯೂಸ್ ಸಿಗುತ್ತೆ. ಸೊ ಮಾರ್ನಿಂಗ್ ಕುಡಿಯೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದು, ಮತ್ತು ಬ್ಲಡ್ ಇಲ್ಲದೆ ಇರೋರಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಟ್ರೈ ಮಾಡಿ, ಡೈಲಿ ಎವ್ರಿ ಡೇ ಕುಡೀರಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿಬಿಟ್ಟು 1 ಲೋಟ ನೀರು ಕುಡಿದ್ಬಿಟ್ಟು ಬೀಟ್ರೂಟ್ ಜ್ಯೂಸನ್ನ ಕುಡಿತಾಯಿದ್ದೀನಿ ಹೊರಗಡೆ ಬಂದು ಬಿಸಿಲಿನಲ್ಲಿ. ತುಂಬ ಇಷ್ಟ ಆಯಿತು ನನಗೆ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಬೀಟ್ರೂಟ್ ಜ್ಯೂಸ್ ಕುಡಿಯೋದು ನನಗೆ ತುಂಬಾ ಪರ್ಸ್ನಲಿ ಹೆಲ್ಪ್ ಆಗ್ತಾಯಿದೆ. ಸೊ ನೀವೂ ಈ ಥರ ಬೀಟ್ರೂಟ್ ಜ್ಯೂಸ್ ಮಾಡಿಕೊಂಡು ಅಥವಾ ಓದೋ ಮಕ್ಕಳಿಗೆ ಬ್ಲಡ್ ಕಮ್ಮಿ ಇರೋರಿಗೆಲ್ಲ, ರಕ್ತ ಕಮ್ಮಿ ಇರೋರಿಗೆಲ್ಲ ಕುಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸಖತ್ತಾಗಿತ್ತು.